ವಿವಾದಿತ ಜಾಗದಲ್ಲಿ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಾಣ ಮಾಡಿರೋದು ಈಗ ಮತ್ತಷ್ಟು ರೀತಿಯ ಗೊಂದಲ ಕಾರಣ ಆಗಿದೆ. ಕಾಂಗ್ರೆಸ್ ನಾಯಕರಿಂದ ಕಾಂಪೌಂಡ್ ನಿರ್ಮಾಣ ಮಾಡಿರುವಂತದ್ದು ನಿನ್ನೆಯಷ್ಟೇ ಇದೇ ಜಾಗಕ್ಕಾಗಿ ಕಾಂಗ್ರೆಸ್ ಮತ್ತು ಜೆಡಿಯು ನಾಯಕರ ಮಧ್ಯೆ ಗಲಾಟೆ ಜೋರಾಗಿ ನಡೆದಿತ್ತು. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಜಾಗದಲ್ಲಿ ಈ ಕಾಂಗ್ರೆಸ್ ಮತ್ತು ಜೆಡಿಯು ಅವರು ಈ ಜಾಗಕ್ಕಾಗಿ ಜೋರಾಗಿ ಗಲಾಟೆ ಮಾಡಿಕೊಂಡಿದ್ರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಇದು. ನಿನ್ನೆ ಏಕಾಏಕಿ ಜಾಗ ಕಬ್ಜಾ ಮಾಡಿದ್ದಲ್ಲದೆ ಕಾಂಗ್ರೆಸ್ನ ಪಡೆ ಕಚೇರಿಯ ಆವರಣದ ಸುತ್ತಲೂ ಕಾಂಪೌಂಡ್ ಅನ್ನು ಕೂಡ ನಿರ್ಮಿಸಿದ್ದಾರೆ. ಈ ರೀತಿ ಮಾಡಿದ್ದಕ್ಕೆ ಕಾಂಗ್ರೆಸ್ನ ವಿರುದ್ಧ ಈಗ ಜೆಡಿಯು ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಈ ಒಂದು ಬೆಳವಣಿಗೆ. ನಿನ್ನೆ ಅಷ್ಟೇ ಇದೇ ಜಾಗಕ್ಕಾಗಿ ಜೆಡಿಯು ಮತ್ತು ಕಾಂಗ್ರೆಸ್ನವರು ಗಲಾಟೆಯನ್ನ ಮಾಡಿಕೊಂಡಿದ್ರು. ಇವತ್ತು ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ಜಾಗದ ಸುತ್ತಮುತ್ತಲೂ ಕೂಡ ದಿಢೀರಂತ ಕಾಂಪೌಂಡ್ ನಿರ್ಮಾಣ ಆಗಿದೆ. ಇದು ಸಹಜವಾಗಿ ಜೆಡಿಯುನವರ ಆಕ್ರೋಶಕ್ಕೆ ಕಾರಣ ಆಗಿದೆ. ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈಗ ಜೆಡಿಯುನವರು ಮುಂದಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ, ಇದು ಅಸಲಿಗೆ ಯಾರಿಗೆ ಸೇರಿದ ಜಾಗ? ಇದು ಈ ವಿವಾದದ ಮೂಲ ಏನು? ಜೆಡಿಯುನವ್ರು ಹೇಳೋದೇನು, ಕಾಂಗ್ರೆಸ್ನವ್ರು ಹೇಳೋದೇನು? ಏನ್ ಅಪ್ಡೇಟ್ಸ್ ಕೊಡ್ತೀರಿ ಬಗ್ಗೆ? ಎಸ್ ಶ್ರೀಪಾದ್ ಪಾಟೀಲ್, ಏನಂದ್ರೆ ಬಹುಕೋಟಿ ಬೆಲೆ ಬಾಳುವಂತ ಒಂದು ಕಚೇರಿಯ ಜಾಗದ ಸಲುವಾಗಿ ಎರಡು ಪಕ್ಷಗಳ ನಡುವೆ ಒಂದು ಏನು ಜಟಾಪಟಿ ಸಾಕಷ್ಟು ತಾರಕಕ್ಕೇರಿದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಮತ್ತು ಜೆಡಿಯು ಪಕ್ಷದ ನಡುವೆ ಒಂದು ಜಟಾಪಟಿ ತಾರಕಕ್ಕೇರಿದೆ. ನಾನು ಸದ್ಯ ಇದೇ ಒಂದು ಸ್ಥಳದಲ್ಲಿದ್ದೀನಿ. ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ ಒಂದ್ ಕಡೆ 1956ರಲ್ಲಿ ಈ ಒಂದು ಜಾಗ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಂದು ಸೇಲ್ ಡೀಡ್ ಆಗಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ತದನಂತರದಲ್ಲಿ SR ಬೊಮ್ಮಾಯಿ ಅವರ ಕಾಲದಲ್ಲಿ ಜೆಡಿಯು ಪಕ್ಷದ ಕಚೇರಿಯಾಗಿ ಒಂದು ಕಚೇರಿ ಮಾರ್ಪಾಡಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಪಕ್ಷದ ಕಚೇರಿಗೆ ಏಕಾಏಕಿ ಒಂದು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಜೆಡಿಯು ಪಕ್ಷದಿಂದ ಸಾಕಷ್ಟು ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು. ನಿನ್ನೆ ಕೂಡ ಸಾಕಷ್ಟು ವಾಗ್ವಾದಗಳು ಕೂಡ ಕಾಂಗ್ರೆಸ್ ಮತ್ತು ಜೆಡಿಯು ನಾಯಕರ ನಡುವೆ ನಡೆದಿತ್ತು. ತದನಂತರ ಏನು ನಮ್ಮನ್ನ ಹೊರಗಡೆ ಹಾಕಿದ್ದಾರೆ, ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡಿದ್ರು. ಇವತ್ತು ಬೆಳಗ್ಗೆ ಏಕಾಏಕಿ ಈ ಕಚೇರಿಯ ಸುತ್ತಲೂ ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡುವುದರ ಜೊತೆಗೆ ಎಲ್ಲೋ ಮತ್ತೆ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ವಿವಾದವನ್ನ ಮತ್ತಷ್ಟು ಮೇಲೆ ಎಳೆದುಕೊಂಡ್ರ ಅಂತಕ್ಕಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಒಂದ್ ಕಡೆ ನೋಡೋದಾದ್ರೆ ಕಾಂಗ್ರೆಸ್ನ ನಾಯಕರು ಈ ಕಚೇರಿ ನಮ್ಮ ಪಕ್ಷಕ್ಕೆ ಸೇರಿದ್ದು ಅಂತಕ್ಕಂಥ ಹೇಳಿಕೆಗಳನ್ನ ಹೇಳಿದ್ದಾರೆ. ಜೊತೆಗೆ ಇನ್ನೂ ಈ ಒಂದು ವ್ಯಾಜ್ಯ ನ್ಯಾಯಾಲಯದಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ ನಾಯಕರು ನಮ್ಮ ಮೇಲೆ ಈ ಕಚೇರಿಯನ್ನ ಅತಿಕ್ರಮಣ ಮಾಡಿಕೊಡೋದ್ರ ಜೊತೆಗೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಏನ್ ಸರ್ ಇದು ವಿವಾದ? ಈ ನಿನ್ನೆ ಒಂದು ದಬ್ಬಾಳಿಕೆ ಮಾಡಿ ಜೆಡಿಯುನವ್ರನ್ನ ಹೊರಗಡೆ ಹಾಕಿದ್ರು ಅಂತ ಅವ್ರು ಆರೋಪ ಮಾಡಿದ್ದಾರೆ. ಇವತ್ತು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದಿರಿ. ನೋಡ್ರಿ, ಜೆಡಿಯುದವ್ರಿಗೆ ದಬ್ಬಾಳಿ ಮಾಡಿಲ್ಲ, ಏನಿಲ್ಲ. ದಾಖಲೆ ಪ್ರಕಾರ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಸೇರಿದ ಆಸ್ತಿ ಅದು. ಇದು ಹಿಂದೆ ಚನ್ನಬಸಪ್ಪ ಅಂಬ್ಲಿ ಅಂತೇಳಿ ಆವಾಗಿಂದ ಶಾಸಕರ ಅವರು ಈ ಮುನ್ಸಿಪಾಲಿಟಿ ಹರಾಜಿನಲ್ಲಿ ಆಸ್ತಿ ತಗೊಂಡಾರ. ಸುಮಾರು 11,800 ರೂಪಾಯಿ ಆವಾಗಿಂದ ಆ ಕಾಲದಲ್ಲಿ ಕೊಟ್ಟು ಖರೀದಿ ಪ್ರಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತ ಹೆಸರಿತ್ತು. ಆನಂತರ ಕಾಂಗ್ರೆಸ್ನಲ್ಲಿ ಅದ ಸಿಂಡಿಕೇಟ್ ವಿಭಜನೆ ಆಗಿ ಏನೇನು ಗದ್ದಲ ನಡೀತು ಗೊತ್ತಿಲ್ಲ. ಅವಾಗಿಂದ ಇದು ಕಾಂಗ್ರೆಸ್ ಹೆಸರು ದಾಖಲೆ ಇತ್ತು. ಅವರು ಬೇಕಾದೇಶಿರು ಅವರು ಅವಾಗಿಂದ ಕೆಲವು ಜನತಾ ಪಕ್ಷದ ನಾಯಕರು ತಮ್ಮ ಪ್ರಭಾವಿ ಬೆಳೆಸಿ ಪೋಕಲ್ ಎಂಟ್ರಿ ಯಾವುದೋ ದಾಖಲಾಗೈತಿ ಇಲ್ಲ ಅಂದ್ರೆ ನಮ್ಮ ಹೆಸರು ಕಡಿಮೆ ಮಾಡಿದ್ರು. ನಮ್ಮ ನಜರ್ಗೆ ಬಂತು. ಇನ್ನೂ ಮಟ್ಟ ನಾವು ನಮ್ಮ ಹೆಸರಿಗೆ ತಿಳ್ಕೊಂಡು ಸುಮ್ಮಿದ್ವಿ. ಇಲ್ಲಿ ಮೊನ್ನೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿದವ್ರು ಏನೋ ಒಂದು ಜಾಹೀರಾತಿ ನೋಟಿಸ್ ಕೊಟ್ಟಾಗ ನಮ್ಗೆ ಗೊತ್ತಾಗಿ ದಾಖಲೆ ತೆಗೆದು ನಾವು ಡೆಪ್ಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ DDLR ಏನಂತ ಧಾರವಾಡನಲ್ಲಿ ಒಂದು ಕೇಸನ್ನು ಫೈಲ್ ಮಾಡಿದ್ದೀವಿ. ಜೆಡಿಯುದವರು ಅದ್ರಾಗ ಬಂದು ಪಾರ್ಟಿ ಆಗಿದ್ರು. ಆವಾಗ ಜನವರಿ 24ಗೆ ಆದೇಶ ಆಯ್ತು. ನಾವು 26 ಜನವರಿಗೆ ಬಂದಲೇ ಗಣರಾಜ್ಯೋತ್ಸವದ ಧ್ವಜಾರೋಹಣೆ ಮಾಡಿದ್ದೀವಿ. ಆವಾಗಿಂದ 3-4 ಸಭೆ ಮಾಡಿದ್ದೀವಿ. ಮತ್ತು ಏಕಾಕಿ ರಾತ್ರಿನೇ ಕಂಪೌಂಡ್ ಮಾಡೋಕ್ಕೆ ಸಾಧ್ಯನಿಲ್ಲ. 8 ದಿವಸದಿಂದ 4 ದಿವಸದಿಂದ ಕಂಪೌಂಡ್ ಕಟ್ಟಕ್ಕೆ ಚಾಲೂ ಮಾಡಿದ್ವಿ. ಈಗ ಜೆಡಿಯುನವರು ಹೇಳ್ತಾ ಇರೋದು, ಇತ್ತೀಚೆಗೆ ಒಂದು ಪಹಣಿಯಲ್ಲಿ, ಈ ಜಾಗದ ಪಹಣಿಯಲ್ಲಿ ನೀವು ಕಾಂಗ್ರೆಸ್ನವ್ರ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿದ್ರಿ. ಈವರೆಗೂ ಈ ಒಂದು ವಿವಾದದ ವ್ಯಾಜ್ಯ ಕೋರ್ಟ್ನಲ್ಲಿದೆ, ಆದ್ರೆ ಏಕಾಏಕಿ ಪಹಣಿಯಲ್ಲಿ ತಮ್ಮ ಹೆಸರನ್ನ ನಮೂದು ಮಾಡ್ಕೊಂಡಿದ್ರಿ ಅಂತ ಆರೋಪ ಮಾಡ್ತಿದ್ದಾರೆ. ಏಕಾಕಿ ಮಾಡಕ್ಕೆ ಯಾರಿಗ ರೈಟ್ಸ್ ಇಲ್ಲ.
ನಮ್ಮ ಸೆಲಿಡ್ ಐತಿ, ಸೆಲಿಡ್ ಪ್ರಕಾರ ಹೆಸರು ದಾಖಲೆ ಆಗಿದೆ. ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹಲವಾರು ರೂಲಿಂಗ್ ಅದಾವೆ. ಸೆಲಿಡ್ ಅಂತೂ ರದ್ದು ಮಾಡೋಕೆ ಯಾರಿಗ ಸಾಧ್ಯ ಇಲ್ಲ. ಮತ್ತು ನಮ್ಮ ಸೆಲಿಡ್ ಹೊಸದಾಗಿಂದ ಹುಡ್ಸಿಲ್ಲ. 1956ರಲ್ಲಿ ಸೆಲಿಡ್ ಆಗಿದ್ದೈತಿ. ಆ ನಂತರ ಅವಾಗಿಂದ ದಾಖಲೆ ತೆಗೆದು ನೋಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸೇರಿದ ಆಫೀಸ್ ಅಂತೇಳಿ ಓಪನ್ ಐತಿ. ಇದೇ ಥರ ನಾವು ಬೆಂಗಳೂರಿನಲ್ಲಿ ಅವರು ರೇಸ್ ಕೋರ್ಸ್ನಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸು ಜನತಾ ಪಾರ್ಟಿಯವ್ರು ಕಬ್ಜಾ ಮಾಡಿದ್ರು, JDS ದವ್ರು ಇದ್ರು. ಆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಅದಕ್ಕೆ ಖಾಲಿ ಮಾಡಿ ಮತ್ತೆ ಅಲ್ಲೇನು ಹೊಸ ಆಫೀಸ್ ಕಟ್ತಾ ಇದ್ದಾರೆ. ಒಂದ್ ಕಡೆ ಅವರು ಕಾನೂನು ಹೋರಾಟ ಮಾಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ವಿವಾದಿತ ಜಾಗದಲ್ಲಿ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಾಣ ಮಾಡಿರೋದು ಈಗ ಮತ್ತಷ್ಟು ರೀತಿಯ ಗೊಂದಲ ಕಾರಣ ಆಗಿದೆ. ಕಾಂಗ್ರೆಸ್ ನಾಯಕರಿಂದ ಕಾಂಪೌಂಡ್ ನಿರ್ಮಾಣ ಮಾಡಿರುವಂತದ್ದು. ನಿನ್ನೆ ಅಷ್ಟೇ ಇದೇ ಜಾಗಕ್ಕಾಗಿ ಕಾಂಗ್ರೆಸ್ ಮತ್ತು JDU ನಾಯಕರ ಮಧ್ಯೆ ಗಲಾಟೆ ಜೋರಾಗಿ ನಡೆದಿತ್ತು. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಜಾಗದಲ್ಲಿ ಈ ಕಾಂಗ್ರೆಸ್ ಮತ್ತು JDU ಅವರು ಈ ಜಾಗಕ್ಕಾಗಿ ಜೋರಾಗಿ ಗಲಾಟೆ ಮಾಡಿಕೊಂಡಿದ್ರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಇದು. ನಿನ್ನೆ ಏಕಾಏಕಿ ಜಾಗ ಕಬ್ಜಾ ಮಾಡಿದ್ದಲ್ಲದೆ ಕಾಂಗ್ರೆಸ್ನ ಪಡೆ ಕಚೇರಿಯ ಆವರಣದ ಸುತ್ತಲೂ ಕಾಂಪೌಂಡ್ ಅನ್ನು ಕೂಡ ನಿರ್ಮಿಸಿದ್ದಾರೆ. ಈ ರೀತಿ ಮಾಡಿದ್ದಕ್ಕೆ ಕಾಂಗ್ರೆಸ್ನ ವಿರುದ್ಧ ಈಗ JDU ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಈ ಒಂದು ಬೆಳವಣಿಗೆ. ನಿನ್ನೆ ಅಷ್ಟೇ ಇದೇ ಜಾಗಕ್ಕಾಗಿ JDU ಮತ್ತು ಕಾಂಗ್ರೆಸ್ನವರು ಗಲಾಟೆಯನ್ನ ಮಾಡಿಕೊಂಡಿದ್ರು. ಇವತ್ತು ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ಜಾಗದ ಸುತ್ತಮುತ್ತಲೂ ಕೂಡ ದಿಢೀರಂತ ಕಾಂಪೌಂಡ್ ನಿರ್ಮಾಣ ಆಗಿದೆ. ಇದು ಸಹಜವಾಗಿ JDUನವರ ಆಕ್ರೋಶಕ್ಕೆ ಕಾರಣ ಆಗಿದೆ. ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈಗ JDUನವರು ಮುಂದಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಪ್ರಕಾಶ್ ಹಿರೇಮಠ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ, ಇದು ಅಸಲಿಗೆ ಯಾರಿಗೆ ಸೇರಿದ ಜಾಗ? ಇದು ಈ ವಿವಾದದ ಮೂಲ ಏನು? JDUನವ್ರು ಹೇಳೋದೇನು, ಕಾಂಗ್ರೆಸ್ನವ್ರು ಹೇಳೋದೇನು? ಏನ್ ಅಪ್ಡೇಟ್ಸ್ ಕೊಡ್ತೀರಿ ಬಗ್ಗೆ? ಎಸ್ ಶ್ರೀಪಾದ್ ಪಾಟೀಲ್, ಏನಂದ್ರೆ ಬಹುಕೋಟಿ ಬೆಲೆ ಬಾಳುವಂತ ಒಂದು ಕಚೇರಿಯ ಜಾಗದ ಸಲುವಾಗಿ ಎರಡು ಪಕ್ಷಗಳ ನಡುವೆ ಒಂದು ಏನು ಜಟಾಪಟಿ ಸಾಕಷ್ಟು ತಾರಕಕ್ಕೇರಿದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಮತ್ತು JDU ಪಕ್ಷದ ನಡುವೆ ಒಂದು ಜಟಾಪಟಿ ತಾರಕಕ್ಕೇರಿದೆ. ನಾನು ಸದ್ಯ ಇದೇ ಒಂದು ಸ್ಥಳದಲ್ಲಿದ್ದೀನಿ. ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ ಒಂದ್ ಕಡೆ 1956ರಲ್ಲಿ ಈ ಒಂದು ಜಾಗ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಂದು ಸೇಲ್ಡಿಡ್ ಆಗಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ತದನಂತರದಲ್ಲಿ SR ಬೊಮ್ಮಾಯಿ ಅವರ ಕಾಲದಲ್ಲಿ JDU ಪಕ್ಷದ ಕಚೇರಿಯಾಗಿ ಈ ಒಂದು ಕಚೇರಿ ಮಾರ್ಪಾಡಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಪಕ್ಷದ ಕಚೇರಿಗೆ ಏಕಾಏಕಿ ಒಂದು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ JDU ಪಕ್ಷದಿಂದ ಸಾಕಷ್ಟು ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು. ನಿನ್ನೆ ಕೂಡ ಸಾಕಷ್ಟು ವಾಗ್ವಾದಗಳು ಕೂಡ ಕಾಂಗ್ರೆಸ್ ಮತ್ತು JDU ನಾಯಕರ ನಡುವೆ ನಡೆದಿತ್ತು. ತದನಂತರ ಏನು ನಮ್ಮನ್ನ ಹೊರಗಡೆ ಹಾಕಿದ್ದಾರೆ, ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡಿದ್ರು. ಇವತ್ತು ಬೆಳಗ್ಗೆ ಏಕಾಏಕಿ ಈ ಕಚೇರಿಯ ಸುತ್ತಲೂ ಒಂದು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಎಲ್ಲೋ ಮತ್ತೆ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ವಿವಾದವನ್ನ ಮತ್ತಷ್ಟು ಮೇಲೆ ಎಳೆದುಕೊಂಡ್ರ ಅಂತಕ್ಕಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಒಂದ್ ಕಡೆ ನೋಡೋದಾದ್ರೆ ಕಾಂಗ್ರೆಸ್ನ ನಾಯಕರು ಈ ಕಚೇರಿ ನಮ್ಮ ಪಕ್ಷಕ್ಕೆ ಸೇರಿದ್ದು ಅಂತಕ್ಕಂಥ ಹೇಳಿಕೆಗಳನ್ನ ಹೇಳಿದ್ದಾರೆ. ಜೊತೆಗೆ ಇನ್ನೂ ಈ ಒಂದು ವ್ಯಾಜ್ಯ ನ್ಯಾಯಾಲಯದಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ ನಾಯಕರು ನಮ್ಮ ಮೇಲೆ ಈ ಕಚೇರಿಯನ್ನ ಅತಿಕ್ರಮಣ ಮಾಡಿಕೊಡೋದ್ರ ಜೊತೆಗೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಏನ್ ಸರ್ ಇದು ವಿವಾದ? ಈ ನಿನ್ನೆ ಒಂದು ದಬ್ಬಾಳಿಕೆ ಮಾಡಿ JDUನವ್ರನ್ನ ಹೊರಗಡೆ ಹಾಕಿದ್ರು ಅಂತ ಅವ್ರು ಆರೋಪ ಮಾಡಿದ್ದಾರೆ. ಇವತ್ತು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದಿರಿ. ನೋಡ್ರಿ, JDUದವ್ರಿಗೆ ದಬ್ಬಾಳಿ ಮಾಡಿಲ್ಲ, ಏನಿಲ್ಲ. ದಾಖಲೆ ಪ್ರಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಸೇರಿದ ಆಸ್ತಿ ಅದು. ಇದು ಹಿಂದೆ ಚನ್ನಬಸಪ್ಪ ಅಂಬ್ಲಿ ಅಂತೇಳಿ ಆವಾಗಿಂದ ಶಾಸಕರ ಅವರು ಈ ಮುನ್ಸಿಪಾಲಿಟಿ ಹರಾಜಿನಲ್ಲಿ ಆಸ್ತಿ ತಗೊಂಡಾರ. ಸುಮಾರು 11,800 ರೂಪಾಯಿ ಆವಾಗಿಂದ ಆ ಕಾಲದಲ್ಲಿ ಕೊಟ್ಟು ಖರೀದಿ ಪ್ರಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತ ಹೆಸರಿತ್ತು. ಆನಂತರ ಕಾಂಗ್ರೆಸ್ನಲ್ಲಿ ಅದು ಸಿಂಡಿಕೇಟ್ ವಿಭಾಜನೆ ಆಗಿ ಏನೇನು ಗದ್ದಲ ನಡೀತು ಗೊತ್ತಿಲ್ಲ. ಅವಾಗಿಂದ ಇದು ಕಾಂಗ್ರೆಸ್ ಹೆಸರು ದಾಖಲೆ ಇತ್ತು. ಅವರು ಬೇಕಾದೇಶಿರು ಅವರು ಅವಾಗಿಂದ ಕೆಲವು ಜನತಾ ಪಕ್ಷದ ನಾಯಕರು ತಮ್ಮ ಪ್ರಭಾವಿ ಬೆಳೆಸಿ ಪೋಕಲ್ ಎಂಟ್ರಿ ಯಾವುದೋ ದಾಖಲಾಗೈತಿ ಇಲ್ಲ ಅಂದ್ರೆ ನಮ್ಮ ಹೆಸರು ಕಡಿಮೆ ಮಾಡಿದ್ರು. ನಮ್ಮ ನಜರ್ಗೆ ಬಂತು. ಇನ್ನೂ ಮಟ್ಟ ನಾವು ನಮ್ಮ ಹೆಸರಿಗೆ ತಿಳ್ಕೊಂಡು ಸುಮ್ಮಿದ್ವಿ. ಇಲ್ಲಿ ಮೊನ್ನೆ ಯಾವುದೋ ಒಂದು
ಪ್ರೈವೇಟ್ ಕಂಪ್ನಿದವ್ರು ಏನೋ ಒಂದು ಜಾಹೀರಾತಿ ನೋಟಿಸ್ ಕೊಟ್ಟಾಗ ನಮ್ಗೆ ಗೊತ್ತಾಗಿ ದಾಖಲೆ ತೆಗೆದು ನಾವು ಡೆಪ್ಟಿ ಡೈರೆಕ್ಟರ್ ಪ್ಲಾಂಟ್ ರೆಕಾರ್ಡ್ DDLR ಏನಂತ ಧಾರವಾಡನಲ್ಲಿ ಒಂದು ಕೇಸನ್ನು ಫೈಲ್ ಮಾಡಿದ್ದೀವಿ. JDUದವರು ಅದ್ರಾಗ ಬಂದು ಪಾರ್ಟಿ ಆಗಿದ್ರು. ಆವಾಗ ಜನವರಿ 24ಗೆ ಆದೇಶ ಆಯ್ತು. ನಾವು 26 ಜನವರಿಗೆ ಬಂದಲೇ ಗಣರಾಜ್ಯೋತ್ಸವದ ಧ್ವಜಾರೋಹಣೆ ಮಾಡಿದ್ದೀವಿ. ಆವಾಗಿಂದ 3-4 ಸಭೆ ಮಾಡಿದ್ದೀವಿ. ಮತ್ತು ಏಕಾಕಿ ರಾತ್ರಿನೇ ಕಂಪೌಂಡ್ ಮಾಡೋಕ್ಕೆ ಸಾಧ್ಯನಿಲ್ಲ. 8 ದಿವಸದಿಂದ 4 ದಿವಸದಿಂದ ಕಂಪೌಂಡ್ ಕಟ್ಟಕ್ಕೆ ಚಾಲೂ ಮಾಡಿದ್ದೀವಿ. ಈಗ JDUನವರು ಹೇಳ್ತಾ ಇರೋದು ಇತ್ತೀಚೆಗೆ ಒಂದು ಪಹಣಿಯಲ್ಲಿ, ಈ ಜಾಗದ ಪಹಣಿಯಲ್ಲಿ ನೀವು ಕಾಂಗ್ರೆಸ್ನವ್ರ ಹೆಸರನ್ನು ಸೇರ್ಪಡೆ ಮಾಡ್ಕೊಂಡಿದ್ರಿ. ಈವರೆಗೂ ಈ ಒಂದು ವಿವಾದದ ವ್ಯಾಜ್ಯ ಕೋರ್ಟ್ನಲ್ಲಿದೆ, ಆದರೆ ಏಕಾಏಕಿ ಪಹಣಿಯಲ್ಲಿ ತಮ್ಮ ಹೆಸರನ್ನು ನಮೂದು ಮಾಡ್ಕೊಂಡಿದ್ರಿ ಅಂತ ಆರೋಪ ಮಾಡ್ತಿದ್ದಾರೆ. ಏಕಾಕಿ ಮಾಡಕ್ಕೆ ಯಾರಿಗ ರೈಟ್ಸ್ ಇಲ್ಲ. ನಮ್ಮ ಸೆಲಿಡ್ ಐತಿ, ಸೆಲಿಡ್ ಪ್ರಕಾರ ಹೆಸರು ದಾಖಲೆ ಆಗಿದೆ. ಮತ್ತು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹಲವಾರು ರೂಲಿಂಗ್ ಅದಾವೆ. ಸೆಲಿಡ್ ಅಂತೂ ರದ್ದು ಮಾಡಕ್ಕೆ ಯಾರಿಗ ಸಾಧ್ಯ ಇಲ್ಲ. ಮತ್ತು ನಮ್ಮ ಸೆಲಿಡ್ ಹೊಸದಾಗಿಂದ ಹುಡ್ಸಿಲ್ಲ. 1956ರಲ್ಲಿ ಸೆಲಿಡ್ ಆಗಿದ್ದೈತಿ. ಆ ನಂತರ ಅವಾಗಿಂದ ದಾಖಲೆ ತೆಗೆದು ನೋಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸೇರಿದ ಆಫೀಸ್ ಅಂತೇಳಿ ಓಪನ್ ಐತಿ. ಇದೇ ಥರ ನಾವು ಬೆಂಗಳೂರಿನಲ್ಲಿನವರು ರೇಸ್ ಕೋರ್ಸ್ನಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸು ಜನತಾ ಪಾರ್ಟಿಯವ್ರು ಕಬ್ಜಾ ಮಾಡಿದ್ರು, JDSದವ್ರು ಇದ್ರು. ಆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಅದ ಖಾಲಿ ಮಾಡಿ ಮತ್ತೆ ಅಲ್ಲೇನು ಹೊಸ ಆಫೀಸ್ ಕಟ್ತಾ ಇದ್ದಾರೆ. ಒಂದ್ ಕಡೆ ಅವರು ಕಾನೂನು ಹೋರಾಟ ಮಾಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.